ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಾಕ ಡಿಲೈಟ್ಸ್. ಇವತ್ತು ಓಟ್ಸ್ನ ಉಪಯೋಗಿಸಿ ಒಂದು ಹೆಲ್ದಿ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಒಂದು ಮೀಡಿಯಂ ಸೈಜ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಒಂದು 4, ಸ್ವಲ್ಪ ಕೊರ್ಬೇವಿನ ಸೊಪ್ಪು, ಒಂದು ಅರ್ಧ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು ಸ್ವಲ್ಪ, ಹಾಗೇನೆ ಒಂದು ಮೀಡಿಯಂ ಸೈಜಿನ ಕ್ಯಾರೆಟು, ಒಂದು 10 ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಈರುಳ್ಳಿ ಮತ್ತು ಅರ್ಧ ಕಪ್ ಬಟಾಣಿ ತೊಗೊಂಡಿದ್ದೀನಿ. ಒಂದು ಮುಕ್ಕಾಲು ಕಪ್ಪಷ್ಟು ಓಟ್ಸು, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಸಾಮಗ್ರಿ ತೊಗೊಂಡಿದ್ದೀನಿ. ನಂತರ ಒಂದು ಸ್ಟವ್ ಮೇಲೆ ಪಾತ್ರೆನ ಇಟ್ಬಿಟ್ಟು ಅದಕ್ಕಾದ ನಂತರ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಹಸಿಮೆಣಸಿನ್ಕಾಯಿ, ಕೊರ್ಬೇವಿನ ಸೊಪ್ಪನ್ನ ಹಾಕೋಣ. 1 ನಿಮಿಷ ಅದನ್ನು ಹುರಿದುಬಿಟ್ಟು ಹೆಚ್ಕೊಂಡಿರೋವಂಥ ಈರುಳ್ಳಿ ಕೂಡ ಸೇರಿಸಿ 1 ನಿಮಿಷ ಬಾಡಿಸೋಣ. ಅದಾದಮೇಲೆ ಕ್ಯಾರೆಟು, ಬೀನ್ಸು ಹಾಗೂ ಹಸಿ ಬಟಾಣಿನ ಕೂಡ ಸೇರಿಸ್ಬಿಟ್ಟು 1 ನಿಮಿಷ ಬಾಡಿಸೋಣ. ನಂತರ ಟೊಮೆಟೊ, ಕ್ಯಾಬೇಜ್, ಕ್ಯಾಪ್ಸಿಕಮ್ನ ಕೂಡ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಸೇರಿಸ್ಬಿಟ್ಟು 1-2 ನಿಮಿಷ ಚೆನ್ನಾಗಿ ಹುರಿದ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 3-4 ನಿಮಿಷ ಅದನ್ನು ಬೇಯಿಸೋಣ. ಟೊಮೆಟೊ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು. ಈಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಈ ಹಂತದಲ್ಲಿ ನಾವು ನೀರನ್ನ ಆ್ಯಡ್ ಮಾಡಬೇಕು. 1 ಲೋಟ ಓಟ್ಸ್ಗೆ 2ರಿಂದ 2.5 ಲೋಟ ನೀರು ಬೇಕಾಗುತ್ತೆ. ನಾನಿಲ್ಲಿ 2.5 ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನೀರು ಹಾಕಾದ್ಮೇಲೆ ಅದನ್ನ ಮತ್ತೆ ಲಿಡ್ ಮುಚ್ಚಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಫ್ರೆಂಡ್ಸ್, ಇಲ್ಲಿ ಈ ಓಟ್ಸ್ ಜೊತೆಗೆ ನಾವು ಯಾವುದೇ ಥರದ ತರಕಾರಿ ಕೂಡ ಇದಕ್ಕೆ ಸೇರಿಸ್ಬೋದು. ಎಲ್ಲದು ಇದ್ರ ಜೊತೆಗೆ ಹೊಂದುತ್ತೆ. ಹಾಗೂ ಈ ಓಟ್ಸ್ ಏನಿದೆಯಲ್ಲ, ಇದು ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಜಾಸ್ತಿನೇ ಇದೆ. ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಓಟ್ಸ್ನ ರವೆ ಬದಲು ಅವಾಗವಾಗ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಸೊ ನೋಡಿ, ಇವಾಗ ಓಟ್ಸ್ನ ಸೇರಿಸ್ತಾ ಇದ್ದೀನಿ. ಜೊತೆಗೇನೆ ಇನ್ನೊಂದು ಕೈಯಲ್ಲಿ ಅದನ್ನು ಚೆನ್ನಾಗಿ ತಿರುಗಬೇಕು. ಉಪ್ಪಿಟ್ಟು ಮಾಡ್ತೀವಲ್ಲ ಆ ಥರ ಗಂಟು ಹಾಕದೇ ಇರೋಂಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಂತರ ಇದಕ್ಕೆ ಗರಂ ಮಸಾಲ ಪುಡಿ, ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೇಕು. ಮತ್ತೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಈಗ ಆಲ್ಮೋಸ್ಟ್ ಓಟ್ಸ್ ಆಗಿದೆ, ಆದರೆ ಇದರಲ್ಲಿ ನೀರಿನ ಅಂಶ ಇನ್ನೂ ಇದೆ. ಅದೊಂದು ಸ್ವಲ್ಪ ಹಿಂಗೋವರೆಗೂ ನಾವು ಚೆನ್ನಾಗಿ ಒಂದ್ಸಲ ಬೇಯಿಸ್ಬೇಕಾಗತ್ತೆ. ಸೊ ನೀವು ಹೋಟೆಲಲ್ಲಿ ಉಪ್ಪಿಟ್ಟು ತಿಂದಾಗ ಅದೇನು ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಲಿಕ್ವಿಡ್ ಇರುತ್ತೆ. ನೋಡಿ, ಈ ಫಾರ್ಮ್ ಆದಾಗ ಈಗ ಓಟ್ಸ್ ಉಪ್ಪಿಟ್ಟು ರೆಡಿ ಇದೆ. ಇದನ್ನ ನಾನು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಈ ಹೆಲ್ದಿ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ಗೆ ಹೊಸಬ್ರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.